ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಇವತ್ತು ನಾನು ಏನು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಹೊರಗಡೆಯಿಂದ ಏನಾದರೂ ಬೇಕು ಜಾಸ್ತಿ ಮಸಾಲೆ ಹಾಕಬೇಕು ಅನ್ನೋದು ಏನು ನೆಸೆಸಿಟಿ ಇರೋಲ್ಲ. ಇದರಲ್ಲಿ 2-3 ಟೊಮೊಟೊ ಚಿಕ್ಕದು, 2 ಕ್ಯಾಪ್ಸಿಕಮ್ಮು ಮತ್ತು 1 ಈರುಳ್ಳಿ ಮೀಡಿಯಮ್ ದಪ್ಪಾಗಿರೋದು. ಹಾಗಾಗಿ ಅದನ್ನು ಚಿಕ್ಕ ಕ್ಯಾಪ್ಸಿಕಮ್ನ ಕುಯ್ಕೊಳ್ಳಿ. ಅದಾದಮೇಲೆ ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ ಕುದಾದಮೇಲೆ ಸಿಂಪಲ್ಲಾಗಿ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದಾದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಬ್ರೌನ್ ಕಲರ್ ಬಂದ ಮೇಲೆ ಸ್ವಲ್ಪ ಟೊಮೊಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕಿ. ಯಾಕಂದರೆ ಟೊಮೊಟೊ ಸಾಫ್ಟಾಗಿ ಬೇಯಬೇಕಲ್ವಾ, ಹಾಗಾಗಿ ಸಾಫ್ಟಾಗಿ ಬೇಯುತ್ತೆ. ಈ ಥರ ಕ್ಯಾಪ್ಸಿಕಮ್ ಪಲ್ಯನ ನೀವು ಒಂದು ಸತಿ ಮಾಡ್ಕೊತೀನಿ ಮತ್ತೆ ಬೇಕು ಅಂತ ತಿಂತೀರ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಥರದ್ದು ತುಂಬ ಟೈಮ್ ಬೇಕು, ಮಸಾಲ ರುಬ್ಬಬೇಕು, ಇದು ಮಾಡಬೇಕು ಅನ್ನೋದು ಯಾವುದೂ ನೆಸೆಸಿಟಿನೇ ಇರೋಲ್ಲ. ಕ್ವಿಕ್ಕಾಗಿ ಬೇಗ ಮಾಡ್ಕೊಬೋದು ನೀವು. 2 ಇದ್ರೂ 3 ಇದ್ರೂ ಚೆನ್ನಾಗಾಗಿರುತ್ತೆ. ಅದೆಲ್ಲ ಆದಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡಿದ್ರಲ್ಲ ಆ ಕ್ಯಾಪ್ಸಿಕಮ್ನ ಹಾಕಿ, ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಇವಿಷ್ಟನ್ನೂ ಹಾಕ್ಬಿಟ್ಟು ಸ್ವಲ್ಪ ಒಂದು 0.5% ಒಗ್ಗರಣೆಲ್ಲೇ ಬೆಂದಿರುತ್ತಲ್ವ, ಅದಾದಮೇಲೆ ಸ್ವಲ್ಪ ನೀರು ಹಾಕಿ, ನೀರಲ್ಲಿ ಸ್ವಲ್ಪ ಕುದಿ ಬರುತ್ತೆ. ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೇವಿ. ಅದಾದಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ರೇವಿ ರೆಡಿಯಾಗಿರುತ್ತೆ. ಇದಕ್ಕೆ ದೋಸೆ, ಚಪಾತಿ, ಇಡ್ಲಿ ಎಲ್ಲ ಸೂಪರ್ ಕಾಂಬಿನೇಷನ್. ಒಂದು ಸತಿ ಟ್ರೈ ಮಾಡಿ.